ವೀಕ್ಷಕರೇ, ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ದಿನದಂದು ಮತ್ತಿಬ್ಬರು ವಿಶೇಷ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ್ಯಾರು? ಜೀ ಕನ್ನಡ ವಾಹಿನಿಯ ಪ್ರಸಿದ್ಧ ಜನಪ್ರಿಯ ಕಾರ್ಯಕ್ರಮ ಆಗಿರುವಂತಹ ಸಾರೆಗಮಪ ಲಿಟಲ್ ಚಾಂಪ್ಸ್ ಸೀಸನ್ 10ನ ವಿನ್ನರ್ ಆಗಿದಂತಹ ಸುಪ್ರಿಯಾ ಜೋಶಿ ಅವರು ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಪ್ರಿಯಾ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಹಾಗೆಯೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಸುಪುತ್ರಿ ಮನುಶ್ರೀ ಅವರು ಕೂಡ ಈ ದಿನದ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸಂಭ್ರಮದಲ್ಲಿ ಆಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸೋಣ. ಮನು, ನಿನಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಪೂಜೆಯನ್ನು ಮತ್ತೆ ಮುಂದುವರಿಸೋದಾ? ಪೂಜೆ ಮಾಡಬೇಕು. ಲಕ್ಷ್ಮಿಯರ ಮೇಲೆ ಲಕ್ಷ್ಮಿ, ಲಕ್ಷ್ಮಿಯರ ಮೇಲೆ ಲಕ್ಷ್ಮಿ, ಎಲ್ಲ ಲಕ್ಷ್ಮಿಯರು ಆಗಮಿಸ್ತಿದ್ದಾರೆ. ಸಂಗೀತವನ್ನು ನಿರಂತರವಾಗಿ ಬಾಲ್ಯದಿಂದಲೇ ಅಭ್ಯಾಸ ಮಾಡಿ ವಿಶೇಷವಾಗಿರ್ತಕ್ಕಂತಹ ತಾಯಿ ಶಾರದೇನ ಆ ಒಂದು ವಿಶೇಷವಾಗಿರ್ತಕ್ಕಂತಹ ನಾಲಿಗೆ ಮೇಲೆ ನಡೆದಾಡಿಸ್ತಾ ಇರ್ತಕ್ಕಂಥ ಸುಪ್ರಿಯಾ ಜೋಶಿಯ ಈ ಒಂದು ಸಾಧನೆ ಭಾಳ ವಿಶೇಷ. ಬಹುಶಃ ಈ ಸಾಧನೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಇದೆಲ್ಲವೂ ಅವಳು ಸಿಗಬೇಕಾದ್ರೆ ಅವ್ರ ತಂದೆ ತಾಯಿ ಆಶೀರ್ವಾದ. ಅದಕ್ಕೆ ನೀನು ಸದಾಕಾಲ ಋಣಿಯಾಗಿರಬೇಕಾದ್ದು ನಿನ್ನ ತಂದೆ ತಾಯಿಗೇನೆ. ಜಗದ ಪಿದರ ಮುಂದೆ ಪಾರ್ವತಿ ಪರಮೇಶ್ವರು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಮಕ್ಕಳು ಯಾವತ್ತೂ ಅಭಿವೃದ್ಧಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನಕ್ಕೆ ಬಂದರೆ ಮಕ್ಕಳು ತಂದೆ ತಾಯಿಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಕೊಡಿಸ್ಬೇಕಾದ್ದಿಲ್ಲ. 4-6 ಜನ ಮಕ್ಕಳನ್ನು ಹೊಗಳ್ತಾ ಇದ್ದರೆ ಅದನ್ನು ನೋಡಿ ಆ ತಂದೆ ತಾಯಿ ಆನಂದ ಪಡ್ತಾರಂತೆ. ಅಂತಹ ಒಂದು ವಿಶೇಷತೆ, ಅಂತಹ ಒಂದು ಸಂಸ್ಕಾರ, ಅಂತಹ ಒಂದು ಭಾರತೀಯ ಸಂಸ್ಕಾರ, ಅಂತಹ ಒಂದು ಪದ್ಧತಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರಬೇಕು. ಪ್ರತಿಯೊಬ್ಬ ಅವನ ಮಕ್ಕಳು ಒಂದೊಂದು ವಿಶೇಷವಾಗಿರ್ತಕ್ಕಂಥ ವಿಧಿವಿಧಾನಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ನೀವು ಅಭಿವೃದ್ಧಿಯನ್ನು ಕಂಡಾಗ ನೀವು 4-6 ಜನ ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಒಂದು ಒಳ್ಳೆ ಮಾತಾಡಿ ಅವ್ರನ್ನ ಶಭಾಷ್ ಅಂದಾಗ ಆಗ ಸಿಗುವಂತಹ ಒಂದು ಸಂತೋಷನೇ ತಂದೆ ತಾಯಿ ಕೊಡ್ತಕ್ಕಂತಹ ನೀವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ನೀವೇನೆಲ್ಲ ಅಂತ ಹೇಳ್ತಿರೋ ಅದು ಯಾವುದೋ ಸಮಾನ ಅಲ್ಲ. ಆ ತೃಪ್ತಿ ಅಷ್ಟು ವಿಶೇಷವಾದ್ದು. ಅಂತಹ ಒಂದು ಸಾಧನೆ ಮಾಡಿರ್ತಕ್ಕಂಥ ಸುಪ್ರಿಯಾ ಜೋಶಿಗೆ ಇನ್ನಷ್ಟು ಕಾಲ ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ ಇರಲಿ. ನಾನು ಸಹಿತ ಹರಿಸ್ತಾ ಇದ್ದೇನೆ, ಒಳ್ಳೆಯದಾಗಲಿ. ಈಗ ಧೂಪ ದೀಪ ನೈವೇದ್ಯ ಗಣಪತಿಗೆ ಮಾಡಿ ಅದಾದ ನಂತರ ಗಣಪತಿ ನಿನ್ನಿಂದ ಒಂದು ಹಾಡು ಕೇಳಬೇಕು ಅಂತ ಹೇಳ್ತಿದ್ದಾನೆ. ಮಾಡಿಸೋಣ. ಓಂ ದಶಾಂಗಂ ಗೋಲಂದೋಂ ಸುಗಂಧಂಚ ಸುಮನೋಹರಂ ಮಹಾಗಣಾಧಿಪತಯೇ ನಮಃ. ಧೂಪಮಾಗ್ರಾಪಯಾಮಿ ಧೂಪಂ ಧರುಷಯಾಮಿ. ಮಹಾಗಣಾಧಿಪತಿ ನಮಃ. ಧೂಪಂ ಸಮರ್ಪಯಾಮಿ. ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ನೈವೇದ್ಯಂ ವಿಶ್ವಾಮಿತ್ರ ಋಷಿಃ ಸವಿತಾ ದೇವತಾ ಗಾಯತ್ರಿ ಛಂದಃ ಬೋರ್ವಸ್ತುವಃ ತತ್ಸವಿತುರ್ವಣ್ಯಂ ಭರ್ಗೋ ದೇವಸ್ಯ ದೇವೇನ ಪ್ರಚೋದಯಾತ್. ಸತ್ವನ್ವಕಾಮಸ್ವಿ ಸ್ವಾಹ. ಪ್ರಾಣಾಯ ಸ್ವಾಹ. ಅಪಾನಾಯ ಸ್ವಾಹ. ವ್ಯಾನಾಯ ಸ್ವಾಹ. ಉಲಾನಾಯ ಸ್ವಾಹ. ಸಮಾನಾಯ ಸ್ವಾಹ. ಬ್ರಹ್ಮಣೇ ಸ್ವಾಹ. ಶ್ರೀ ಮಹಾಗಣಾಧಿಪತಯೇ ನಮಃ. ಫಲವಿಶೇಷಾನ್ ನಿವೇದಯಾಮಿ. ಮಧ್ಯೆ ಮಧ್ಯೆ ದಕ್ಷಿಣಾಂ ಸಮರ್ಪಯಾಮಿ. ಸರ್ವಾತ್ಮನೇ ನಮಃ. ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ. ಕರ್ಪೂರ ಮಂಗಳ ನೀರಾಜನಂ. ಓಂ ನಿಶುಸೇರ ಗಣಪತೆ ಗಣೇಶತ್ವಾಮಾಹುರ್ವಿಪ್ರಮಂಗವೀನಾಂ ನರುದೇ ರುದ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮುಖ್ಯ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂಡಿ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ. ಆಚಮ್ಯಾನಂತರಂ ಪರಿಮಳಂ ಸಮರ್ಪಯಾಮಿ. ರಕ್ಷಾನ್ ಧಾರಯಾಮಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.